ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ಆಗಸ್ಟ್ 28ರಂದು ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ. ಈ ಗ್ರಹಣ ಕುಂಭ ರಾಶಿಯಲ್ಲಿ ನಡೀತಾ ಇದೆ. ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇದೆ. ಶುಕ್ರವಾರ ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಗ್ರಹಣ ನಡೀತಾ ಇದೆ. ಇದಕ್ಕೂ ಮುಂಚೆ 15 ದಿನ ಸೂರ್ಯಗ್ರಹಣ ಸಂಭವಿಸಿತ್ತು. ಈಗ ಪ್ರಸ್ತುತ ಭಾಗದಲ್ಲಿ ಮೇಷರಾಶಿಯ ಮೇಲೆ ಪ್ರಭಾವ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಭಾವ. ರಾಹುಗ್ರಸ್ತ ಚಂದ್ರಗ್ರಹಣ ಮೇಷರಾಶಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾ ಇದೆ. ಅತ್ಯಂತ ಶುಭ ಫಲಗಳು, ಕಾರಣ ಲಾಭ ಭಾವದಲ್ಲಿ ನೀಡ್ತಾ ಇದೆ. ಭಾವಾಧಾರಿತ ಫಲಗಳು ಚೆನ್ನಾಗಿವೆ. 6 ತಿಂಗಳು ಇದರ ಪ್ರಭಾವ ಇರುತ್ತದೆ. ಗ್ರಹಣದ ಪ್ರಭಾವ ತುಂಬ ಧನಾತ್ಮಕವಾಗಿದೆ, ಸಕಾರಾತ್ಮಕವಾಗಿದೆ, ಉತ್ಕರ್ಷಕಾರಿಯಾಗಿದೆ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಚಂದ್ರ. ಗ್ರಹಣ ಆಗೋದು 11ನೇ ಭಾವದಲ್ಲಿ. ಗ್ರಹಣವನ್ನುಂಟು ಮಾಡುವ ಗ್ರಹ ಮಾಯಾವಿ ಗ್ರಹ ರಾಹು. ಚಂದ್ರನ ಮಾನಸಿಕ ಊರ್ಜೆಯನ್ನು ರಾಹು ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಾನೆ. 100% ಫಿಲ್ಟರ್ ಮಾಡ್ತಾನೆ. ಚಂದ್ರನಲ್ಲಿ ಏನು ನೆಗೆಟಿವ್ ಅಂಶಗಳಿದಾವೆ ಅವನ್ನೆಲ್ಲ ಹೀರ್ಕೋತಾನೆ. ಸೊ 4ನೇ ಭಾವಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳು ಲಾಭ ಭಾವದಲ್ಲಿ ಬಂದು ಪುನಶ್ಚೇತನಕ್ಕೆ ಗುರಿ ಆಗ್ತವೆ. ಹೀಗಾಗಿ ಗ್ರಹಣ ತುಂಬಾ ಶುಭ ಫಲಗಳನ್ನು ನೀಡ್ತಾ ಇದೆ. ಅತ್ಯಂತ ಉತ್ತಮ ಫಲಗಳನ್ನು ನೀಡ್ತಾ ಇದೆ. ಲಾಭ ಭಾವ ತುಂಬಾ ಸಕ್ರಿಯಗೊಂಡ್ಬಿಡುತ್ತದೆ, ಆಕ್ಟಿವ್ ಆಗುತ್ತದೆ. ಇಂಥ ಸಂದರ್ಭಗಳಲ್ಲಿ ಗ್ರಹಣ ಲಾಭ ಭಾವದಲ್ಲಿ ಬಂದಾಗ ಪಂಚಮ ಭಾವವನ್ನು ಕೂಡ ಸಕ್ರಿಯಗೊಳಿಸುತ್ತೆ. ಪೂರ್ವ ಪುಣ್ಯ, ಗುಡ್ ಮೆರಿಟ್ಸ್ ಆಫ್ ಪಾಸ್ಟ್ ಲೈಫ್ ಕೂಡ ಆಕ್ಟಿವೇಶನ್ ಬರ್ತಾ ಇದೆ. ಇಲ್ಲಿ ಗ್ರಹಣ ನಿಮಗೆ ಗೇನ್ಸ್ ಆ್ಯಂಡ್ ಗೇನ್ಸ್, ಪ್ರಾಫಿಟ್ಸ್ ಆ್ಯಂಡ್ ಪ್ರಾಫಿಟ್ಸು, ಲಾಭ ಮತ್ತೆ ಆದಾಯವನ್ನು ಕೊಡ್ತಾ ಇದೆ. ಇಚ್ಛಾಪೂರ್ತಿ, 6 ತಿಂಗಳ ಅವಧಿಯಲ್ಲಿ ಒಂದು ದೀರ್ಘಕಾಲದ ಇಚ್ಛೆಯು ಪೂರ್ತಿ ಆಗುತ್ತದೆ. ಆ ಇಚ್ಛಾಪೂರ್ತಿಯ ಜೊತೆಗೆ ನಿಮ್ಮ ಡಿಸೈರ್ ಫುಲ್ಫಿಲ್ಮೆಂಟು, ವಿಶಸ್ ಫುಲ್ಫಿಲ್ಮೆಂಟು. ವಿಶಸ್ ಅದೇ ಇಚ್ಛಾಪೂರ್ತಿ ಆಗುತ್ತದೆ. ಡಿಸೈರ್ಗಳು, ವಾಸನೆಗಳು ಕೂಡ ಪೂರ್ತಿ ಆಗ್ತವೆ. ವಾಸನೆಗಳು ಯಾಕೆ ಆಗ್ತವೆ ಅಂದರೆ ಲಾಭ ಭಾವವು ಕಾಮಭಾವದಲ್ಲಿ, ಕಾಮ ತ್ರಿಕೋನದಲ್ಲಿ ಬರುತ್ತೆ. 3, 7, 11 ಇವು ಕಾಮಭಾವಗಳಾಗ್ತವೆ. ಕಾಮ ತ್ರಿಕೋನ ಸಕ್ರಿಯಗೊಂಡ ಕಾರಣ ಡೆಫಿನೆಟ್ಲಿ ಗ್ರಹಣ ಏನು ಮಾಡ್ತಾ ಇದೆ ಅಂದರೆ ಕಾಮ ವಾಸನೆಗಳನ್ನು, ಭೌತಿಕ ವಾಸನೆಗಳನ್ನು, ಫಿಸಿಕಲ್ ಡಿಸೈರ್ಗಳನ್ನ, ಇಂಟೆನ್ಸ್ ಸೆಕ್ಸುವಲ್ ಡಿಸೈರ್ಗಳನ್ನ ನಿಶ್ಚಿತವಾಗಿ ಕೂಡ ಪೂರ್ತಿಗೊಳಿಸುತ್ತದೆ. ರಾಹು ಡೆಫಿನೆಟ್ಲಿ ಅವನು ಹಿ ಈಸ್ ಅ ಹಂಗರ್ ಆಫ್ ಫುಡ್ ಆ್ಯಂಡ್ ಅದರ್ ಥಿಂಗ್ಸ್ ಅಂತ ಗೊತ್ತು. ಡಿಸೈರ್ಗಳು, ವಿ ಆರ್ ಹಿಯರ್ ಡ್ಯೂ ಟು ಅವರ್ ಡಿಸೈರ್ಸ್ ಓನ್ಲಿ. ಅವುಗಳನ್ನ ಪೂರ್ತಿಗೊಳಿಸಲೇ ನಾವು ಹುಟ್ಟಿರ್ತೀವಿ. ಸೊ ಬಂಧು ಮಿತ್ರರ ಸಹಕಾರ, ಬಂಧು ಮಿತ್ರರ ಬೆಂಬಲ ಸಿಗ್ತಾ ಇದೆ. ಮಿತ್ರರ ಪರಿವಾರ ಎಲ್ಲರಿಗೂ ಸಹಾಯ ಸಿಗುತ್ತೆ. ವಿಶೇಷವಾಗಿ ಜ್ಯೇಷ್ಠ ಸೋದರ ಸೋದರಿಯರ ಸಹಾಯ ಸಿಗುತ್ತದೆ. ಸೋಷಿಯಲ್ ಸರ್ಕಲ್ ವೈಡ್ ಆಗುತ್ತದೆ. ಸೋಷಿಯಲ್ ನೆಟ್ವರ್ಕ್ ಲಾರ್ಜ್ ಆಗುತ್ತದೆ, ವೈಡ್ ಆಗಿಬಿಡುತ್ತದೆ. ಆಮೇಲೆ ಥ್ರೂ ದ ನೆಟ್, ಥ್ರೂ ದ ಸೋಷಿಯಲ್ ಮೀಡಿಯಾ ಸಕ್ಸಸ್ ಆಗ್ತೀರಿ, ವೈರಲ್ ಆಗ್ತೀರಿ. ನೇಮ್ ಆ್ಯಂಡ್ ಫೇಮ್, ಹೆಸರು, ಕೀರ್ತಿ, ಮಾನ ಸನ್ಮಾನ, ಪ್ರತಿಷ್ಠೆ ಆದಿ ಗೌರವಗಳನ್ನು ಕೂಡ ಸಮಾಜದಲ್ಲಿ ಪಡೆಯುವಂಥದ್ದು. ಆದಾಯದಲ್ಲಿ ವೃದ್ಧಿ. 11ನೇ ಭಾವ ಆದಾಯವನ್ನು ತೋರಿಸುತ್ತದೆ. 12ನೇ ಭಾವ ವ್ಯಯವನ್ನು ತೋರಿಸುತ್ತೆ. ಆದಾಯದಲ್ಲಿ ವೃದ್ಧಿ. ಗ್ರಹಣ 6 ತಿಂಗಳ ಅವಧಿಯಲ್ಲಿ ಆಕಸ್ಮಿಕ ಲಾಭವನ್ನು ಕೊಡುತ್ತೆ. ಕಾರಣ ರಾಹು ಗ್ರಹಣವನ್ನು ಉಂಟು ಮಾಡ್ತಾ ಇದ್ದಾನೆ. ಆಕಸ್ಮಿಕ ಲಾಭ ಬರ್ತಾ ಇದೆ. ಆರ್ಥಿಕ ಸ್ಥಿರತೆಯನ್ನು ಕೊಡುತ್ತದೆ. ಇನ್ನು ಪ್ರಮೋಷನ್ಗಳು ತುಂಬ ಜನರಿಗೆ ಸಿಗ್ತವೆ, ಸಿಗ್ತವೆ. ಎಲ್ಡರ್ ಸಿಬ್ಲಿಂಗ್ಸ್ಗಳಿಂದ ನಿಶ್ಚಿತ ಅವರಿಗೂ ಕೂಡ ಶುಭ ಆಗುತ್ತೆ. ಮಿತ್ರರಿಗೂ ಒಳ್ಳೆಯದಾಗುತ್ತೆ, ಬಂಧುಗಳಿಗೂ ಒಳ್ಳೆಯದಾಗುತ್ತೆ. ಮೈಂಡ್ ಎನರ್ಜಿ 100% ಶುದ್ಧಿ ಆಗುತ್ತೆ. ಕಾರಣ ಏನು? ಮೆದುಳು ಮಾನಸಿಕವಾಗಿ ಸ್ಥಿರತೆ ಸಿಗುತ್ತದೆ. ರಾಹು ಚಂದ್ರನಲ್ಲಿರುವ ನೆಗೆಟಿವ್ ಅಂಶಗಳನ್ನು ಎಲ್ಲ ಹೀರಿಕೊಂಡು ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆಯ ಅಂಶಗಳನ್ನ ಬಿಟ್ಟು ಬಿಡ್ತಾನೆ. ಇದರಿಂದ ಏನಾಗುತ್ತದೆ? ಮನಸ್ಸಿನಲ್ಲಿ ಏನು ಭಾರ ಇರುತ್ತೆ ಅದು ಕಡಿಮೆ ಆಗುತ್ತೆ. ಮನಸ್ಸು ಹಗುರವಾಗಿ ಬಿಡುತ್ತದೆ, ಮನಸ್ಸು ನಿರ್ಮಲವಾಗಿ ಬಿಡುತ್ತದೆ, ಮನಸ್ಸು ಪವಿತ್ರವಾಗಿ ಬಿಡುತ್ತದೆ, ಮನಸ್ಸು ಸ್ಥಿತಪ್ರಜ್ಞವಾಗಿ ಬಿಡುತ್ತದೆ, ನಾರ್ಮಲ್ ಮೈಂಡ್ ಆಗುತ್ತದೆ. ಇದರಿಂದ ಮನಸ್ಸಿನ ಮಲಿನತೆ ದೂರವಾಗುತ್ತದೆ. ಮನಸ್ಸಿಗೆ ಒಂದು ರೀತಿಯ ಸ್ಥಿರತೆ ಬರುತ್ತದೆ. ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತದೆ. ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇಲ್ಲಿ ಗ್ರಹಣ ನಿಮಗೆ ನೀಡ್ತಾ ಇದೆ. ಸೊ ಎವ್ರಿಥಿಂಗ್ ಇಸ್ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ಬೋದು. ಎಲ್ಲವೂ ಕ್ಲಿಯರ್ ಆಗಿದೆ, ಎಲ್ಲವೂ ಸರಿಯಾಗಿ ಕಾಣುತ್ತದೆ. ಹೀಗಾಗಿ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯ, ಹಗುರವಾದ ಮನಸ್ಸು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ಪಡೆಯುತ್ತದೆ. ದೇರ್ ನೋ ಮೋರ್ ಇಲ್ಯೂಷನ್ ಅಂದ್ರೇನು? ರಾಹು ಎಲ್ಲ ನಕಾರಾತ್ಮಕ ಊರ್ಜನ್ ಹೀರ್ಕೊಂಡ ನಂತರ ನಿಮಗೆ ಭ್ರಮೆ ಇಲ್ಲ. ಯಾವುದೇ ರೀತಿಯ ಭ್ರಮೆಯನ್ನು ನಿರ್ಮಾಣ ಮಾಡಲ್ಲ ಅವನು. ಯಾರ ನೈತಿಕ ಬೆಂಬಲವು ನಿಮಗೆ ಬೇಕಾಗಿಲ್ಲ. ಮಾರಲ್ ಸಪೋರ್ಟ್ ಕೊಡ್ತೀನಿ, ಇವನು ಯಾವನೋ ಬರ್ತಾನೆ, ಯಾವ ಸಪೋರ್ಟ್ ಬೇಕಾಗಿಲ್ಲ, ಹೋಗುವಪ್ಪ ನಾನೇ ಸಪೋರ್ಟ್ ಅಂತ ಹೇಳಬೇಕು. ಇಲ್ಲಿ ಅವ್ಯಕ್ತ ಭಯ ದೂರವಾಗಿ ಬಿಡುತ್ತದೆ. ಯಾವುದೇ ರೀತಿಯ ಭಯ ಇರಲ್ಲ. ಅನ್ನೋನ್ ಫಿಯರ್ನಿಂದ ದೂರ. ಇದು ಕಾರಣ ಭ್ರಮೆನೇ ದೂರ ಆಗಿದೆ. ಇತರರ ಮನಸ್ಸನ್ನು ಸಹಜವಾಗಿ ತಿಳಿದುಕೊಳ್ಳುವಿರಿ. ಇತರರಿಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ಬರುತ್ತದೆ. ಸ್ಟೀಲ್ ಮೈಂಡ್ ಸ್ಟ್ರಾಂಗ್ ಮೈಂಡ್ ಆಗುತ್ತದೆ. ಪರಿಹಾರ ಕ್ರಮಗಳ ಅಗತ್ಯ ಇಲ್ಲ. ಕಾರಣ ನೀವೇ ಇನ್ನೊಬ್ಬರಿಗೆ ಪರಿಹಾರ ನೀಡುವಂಥ ಸಮಸ್ಯೆ, ಅಂತಹ ಶಕ್ತಿ ಬರುತ್ತದೆ. ನಿಮ್ಮನ್ನ ಮಾನಸಿಕ ರೋಗಿಗಳು ಸಂಪರ್ಕ ಮಾಡಬಹುದು. ನನಗೆ ಪರಿಹಾರ ಕೊಡಿ ಅಂತ. ಡಿಸ್ಟರ್ಬ್ಡ್ ಆದವರು ಇಂಥವ್ರು ಏನಾಗ್ಬಿಡ್ತಾರೆ, ನಿಮ್ಮ ಸುತ್ತ ಗಿರಿಕೆ ಹೊಡಿತಾರೆ. ಯಾರ್ದು ಮೈಂಡ್ ಸ್ಟೇಬಲ್ ಆಗುತ್ತೆ ಅಲ್ಲಿ ಹಂಗಾಗುತ್ತೆ. ಮನೋರೋಗಿಗಳಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಇದು ಉತ್ತಮ ಫಲಗಳನ್ನು ನೀಡುತ್ತದೆ. ಇತರರನ್ನ ಸಹಜವಾಗಿ ಅರ್ಥ ಮಾಡಿಕೊಳ್ಳಿ. ಮಂತ್ರಗಳು ಒಲಿತವೆ. ಉತ್ತಮವಾದ ಮಂತ್ರಗಳನ್ನು ಹೇಳಿ ಸಿದ್ಧಿ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಬಳಸಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂರ್ಯಗ್ರಹಣ ವಿಡಿಯೋ ಕೂಡ ಅಪ್ಲೋಡ್ ಮಾಡಲಾಗಿದೆ. ಶ್ರೀ ಗುರುದೇವ್.